ಎಸ್ಎಂ ಕೃಷ್ಣಗೆ ನೆಚ್ಚಿನ ಸ್ಥಳದಲ್ಲೇ ಅಂತ್ಯಕ್ರಿಯೆಗೆ ನಿರ್ಣಯ. ಕಾಫಿ ಡೇ ಆವರಣದಲ್ಲಿ ಅಂತ್ಯಕ್ರಿಯೆ. ಸೋಮನಹಳ್ಳಿಯಲ್ಲಿ ಬೃಹತ್ ಮನೆ ನಿರ್ಮಿಸಿದ್ರು ಎಸ್ಎಂ ಕೃಷ್ಣ. ಮಂಡ್ಯಕ್ಕೆ ಬಂದಾಗ್ಲಿಲ್ಲ ಕಾಫಿ ಡೇನಲ್ಲಿ ಕೃಷ್ಣ ಇರ್ತಾ ಇದ್ರು. ಇಷ್ಟದ ಕಾಫಿ ಡೇ ಆವರಣದಲ್ಲೇ ಹೆಚ್ಚು ಸಮಯ ಕಳೀತಾ ಇದ್ರು. ಅಲ್ಲೇ ಅವರ ಅಂತ್ಯಕ್ರಿಯೆಗೆ ನಿರ್ಧಾರ ಮಾಡಿದ್ದಾರೆ. ಕಾಫಿ ಡೇ ಆವರಣದಲ್ಲಿ ಜೆಸಿಬಿಯಿಂದ ಸ್ವಚ್ಛತಾ ಕಾರ್ಯ ಸಿದ್ಧತೆಗಳು ನಡೀತಾ ಇವೆ. ಸೋಮನಹಳ್ಳಿಯ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಜೆಸಿಬಿಯಿಂದ ಸ್ಥಳ ಸಿದ್ಧ ಮಾಡ್ತಾ ಇದ್ದಾರೆ, ಸ್ವಚ್ಛಗೊಳಿಸ್ತಾ ಇದ್ದಾರೆ. ಇದಾದ್ಮೇಲೆ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ನಡೆಸಲಾಗುತ್ತೆ. ಬಹಳ ಇಷ್ಟದಿಂದ ಕಾಲ ಕಳೀತಾ ಇದ್ದ ಜಾಗ ಇದು. ಕಾಫಿ ಡೇ ಆವರಣ. ಅದೇ ಆವರಣದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಎಸ್ಎಂ ಕೃಷ್ಣ ಅವರ ನಿಧನದಿಂದ ಹುಟ್ಟೂರಲ್ಲಿ ನೀರವ ಮೌನ. ನಮ್ಮ ಮದ್ದೂರಿನಿಂದ ಸಿಎಂ ಆದ್ರು ಎಸ್ಎಂ ಕೃಷ್ಣ, ಪೂರ್ಣಾವಧಿಗೊಳಿಸಿದ್ರು. ಹೀಗನ್ನೋ ಹೆಮ್ಮೆ ಆ ಭಾಗದ ಜನರಿಗೆ. ಇವತ್ತು ಅವರನ್ನ ಕಳೆದುಕೊಂಡ್ರು. ಎಲ್ಲರೂ ನಿಶ್ಶಬ್ದರಾಗಿದ್ದಾರೆ. ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ನಡೆಸ್ತಾ ಇರೋದನ್ನ ನೀವೀಗ ನೋಡ್ತಾ ಇದ್ದೀರಾ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರು ವಿಧಿವಶರಾದ ಹಿನ್ನೆಲೆ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಸೋಮನಹಳ್ಳಿಯ ಅವರ ಸ್ವಂತ ಜಾಗ ಅಂದರೆ ಕಾಫಿ ಡೇ ಇರ್ತಕ್ಕಂತಹ ಏನು 2.5 ಎಕರೆ ಕಾಫಿ ಡೇಯ ಆವರಣ ಇದೆ. ಈಗ ಅದೇ ಆವರಣದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. ಈ ಕಾಫಿ ಡೇ ಆವರಣ ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರಿಗೆ ಭಾಳ ಫೇವ್ರೇಟ್ ಆಗಿತ್ತು. ಅವರು ವಿದೇಶಾಂಗ ಸಚಿವರಾಗಿದ್ದಂತಹ ಸಮಯದಲ್ಲಿ ಅವರ ಇರಲಿಕ್ಕೆ ಅಂತೇಳಿ ಹುಟ್ಟೂರಿಗೆ ಬಂದಾಗ ಸಮಯವನ್ನು ಕಳೆಯಲಿಕ್ಕೆ ಅಂತೇಳಿ ಒಂದು ಕಾಫಿ ಡೇ ಅಂದರೆ ಈ ಬಿಲ್ಡಿಂಗನ್ನು ನಿರ್ಮಾಣವನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಅವರು ಬೆಂಗಳೂರು ಸೇರಿದಂಥ ಸಮಯದಲ್ಲಿ ಈ ಬಿಲ್ಡಿಂಗ್ ಸಂಪೂರ್ಣವಾಗಿ ಖಾಲಿ ಇತ್ತು. ಆನಂತರದಲ್ಲಿ ಅವರ ಅಳಿಯ ಸಿದ್ಧಾರ್ಥ ಅವರು ಕಾಫಿ ಡೇ ಉದ್ಯಮ ಏನಿತ್ತು, ಇಲ್ಲಿ ಕಾಫಿ ಡೇಯನ್ನು ಆರಂಭಿಸಲಿಕ್ಕೆ ಇದೇ ಬಿಲ್ಡಿಂಗನ್ನು ಒಂದು ಕಾಫಿ ಡೇ ಆಗಿ ಕನ್ವರ್ಟನ್ನು ಕೂಡ ಮಾಡಿಕೊಡ್ಲಾಗಿತ್ತು. ಅಂದರೆ ಯಾವಾಗೆಲ್ಲ ಈ ಬೆಂಗಳೂರು ಮೈಸೂರು ಅವರು ಓಡಾಟ ನಡೆಸ್ತಾ ಇದ್ರು, ಆ ಸಂದರ್ಭದಲ್ಲಿ ಇದೇ ಕಾಫಿ ಡೇಗೆ ಬಂದು ಬಹಳಷ್ಟು ಹೊತ್ತು ಇಲ್ಲಿ ಕುಳಿತು ಕಾಫಿಯನ್ನು ಕುಡಿದು ಆ ಸಮಯವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಕಳೀತಾ ಇದ್ರು. ಆ ಕಾರಣಕ್ಕಾಗಿ ಈ ಜಾಗ ಅವ್ರಿಗೆ ಇಷ್ಟವಾದಂತಹ ಜಾಗ ಅಂತಲೇ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಅಗಲಿಕೆ ಇಡೀ ದೇಶ ರಾಜ್ಯ ರಾಜಕಾರಣಕ್ಕೆ ಒಂದು ರೀತಿ ತುಂಬಲಾಗದ ನಷ್ಟ. ಅಪ್ರತಿಮ ರಾಜಕಾರಣಿ, ಶಿಸ್ತಿನ ರಾಜಕಾರಣಿ, ಸೃಜನಶೀಲ ರಾಜಕಾರಣಿ ಅಂತೇಳಿ ಭಾಳಷ್ಟು ಹೆಸರನ್ನು ಪಡ್ಕೊಂಡಿದ್ರು. ರಾಜಕಾರಣದಲ್ಲಿ ಎಷ್ಟೇ ದೊಡ್ಡ ಹೆಸರು ಮಾಡಿದ್ರು ಕೂಡ ಹುಟ್ಟೂರಿನ ಮೇಲಿನ ಪ್ರೀತಿಯನ್ನು ಅವರು ಯಾವತ್ತೂ ಕೂಡ ಬಿಟ್ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಅವರ ವಿಧಿವಶರಾದ ನಂತರದಲ್ಲಿ ಅವರ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲೇ ಅವರ ಹುಟ್ಟೂರಲ್ಲೇ ನಡಿಬೇಕು ಅನ್ನುವಂಥದ್ದು ಕೂಡ ಅವರ ಕುಟುಂಬಸ್ಥರ ಬಯಕೆ ಏನಾಗಿತ್ತು. ಈಗ ಅದೇ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅವರ ಇಷ್ಟದ ಜಾಗ ಆ ಕಾಫಿ ಡೇಯ ಆವರಣ ಏನಿದೆ 2.5 ಎಕರೆ ಜಾಗ ಆವರಣ ಇದೀಗ ಸಂಪೂರ್ಣವಾಗಿ ಸಿದ್ಧ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ನಾಳೆ ಅವರ ಪಾರ್ಥಿವ ಶರೀರ ಹುಟ್ಟೂರು ಸೋಮನಹಳ್ಳಿಗೆ ಬರುತ್ತೆ. ನೀವೇನು ಈ ಜಾಗವನ್ನು ಗಮನಿಸ್ತಾ ಇದ್ದೀರಿ, ಇದೇ ಜಾಗದಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು. ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತ್ಯ ಸಂಸ್ಕಾರಗಳು ಕೂಡ ಇಲ್ಲಿ ನೆರವೇರುತ್ತೆ. ಅವರ ಕುಟುಂಬಸ್ಥರಿಂದ ಅಂತಿಮ ವಿಧಿವಿಧಾನಗಳು ಕೂಡ ನಡೆಯುವಂಥದ್ದು. ಆ ನಿಟ್ಟಿನಲ್ಲಿ ಬೇಕಾದಂಥ ಸಿದ್ಧತೆಗಳನ್ನು ಇಲ್ಲಿನ ಗ್ರಾಮಸ್ಥರು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾಫಿ ಡೇಯ ಮುಂಭಾಗದ ಆವರಣವನ್ನು ಇದೀಗ JCBಗಳ ಮುಖಾಂತರ ಸಮತಟ್ಟು ಮಾಡುವಂಥ ಕೆಲಸಗಳು ಕೂಡ ಇದೀಗ ಭರದಿಂದ ಸಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಅವರ ಅಗಲಿಕೆ ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ. ಅವರ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಇದೀಗ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಇದೀಗ ಕುಟುಂಬಸ್ಥರು ಗ್ರಾಮಸ್ಥರು ಮಾಡ್ಕೊಳ್ತಾ ಇದ್ದಾರೆ. ಅವರ ಇಷ್ಟದ ಜಾಗ ಕಾಫಿ ಡೇಯ ಆವರಣದಲ್ಲೇ ನಾಳೆ ಅವರ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋಮನಹಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.